ಸ್ವಾಗತ. ಗೋಕರ್ಣದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಹರ ಹರ ಮಹಾದೇವ ಎಂಬ ಜಯಘೋಷಗಳೊಂದಿಗೆ ಮಹಾಬಲೇಶ್ವರನ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಮಹಾಶಿವರಾತ್ರಿಯ ನಿಮಿತ್ತ ಮಹಾಬಲೇಶ್ವರ ದೇವರ ಮಹಾರಥೋತ್ಸವವು ಗೋಕರ್ಣದ ರಥಬೀದಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತರ ಉಪಸ್ಥಿತಿಯಲ್ಲಿ ಜರುಗಿತು. ಪ್ರಾರಂಭದಲ್ಲಿ ಉಪಾಧಿವಂತ ಪ್ರಮುಖರು ಪಂಡಿತರಿಂದ ಪೂಜಾ ವಿಧಿವಿಧಾನಗಳು ಜರುಗಿದವು. ಕಳೆದ ವರ್ಷಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನೆಲೆಗೊಂಡ ತಾತ್ಕಾಲಿಕ ಅಂಗಡಿ ಮುಗ್ಗಟ್ಟುಗಳು ರಥೋತ್ಸವಕ್ಕೆ ವಿಶೇಷ ಮೆರಗನ್ನ ತಂದುಕೊಟ್ಟವು. ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ ಪ್ರಾರಂಭಗೊಂಡ ರಥೋತ್ಸವದಲ್ಲಿ ರಥ ನಿರ್ಮಾಣಕಾರರಾದ ಹಾಲಕ್ಕಿ ಒಕ್ಕಲಿಗ ಜನಾಂಗದವರು ಮತ್ತು ತಾಂತ್ರಿಕ ಮೇಲ್ವಿಚಾರಣೆ ವಹಿಸಿದ್ದ ಕಾರ್ವಿ ಜನಾಂಗದ ಪ್ರಮುಖರು ಪಾಲ್ಗೊಂಡಿದ್ದರು. ವಿವಿಧ ಸಮುದಾಯದ ಸಹಸ್ರಾರು ಭಕ್ತರಿಂದ ಎಳೆಯಲ್ಪಟ್ಟ ರಥವು ನಿಧಾನಗತಿಯಲ್ಲಿ ಚಲಿಸಿತ್ತಲ್ಲದೆ ಹರ ಹರ ಮಹಾದೇವ ಜಯಘೋಷಗಳು ಭಕ್ತಾದಿಗಳಿಂದ ಜರುಗಿದವು. ವಾದ್ಯ ಮೇಳಗಳ ಸದ್ದಿಗೆ ವಿದೇಶಿ ಪ್ರವಾಸಿಗರಲ್ಲದೆ ಸ್ವದೇಶಿ ಭಕ್ತರು ಸಹ ಹೆಜ್ಜೆ ಹಾಕುವ ಮೂಲಕ ಮಹಾರಥೋತ್ಸವದ ಯಶಸ್ವಿಗೆ ಕಾರಣೀಕರ್ತರಾದರು. ಈ ಸಂದರ್ಭದಲ್ಲಿ ವಾಹನಗಳಿಗಾಗಿ ವಿಶೇಷ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ ಕಾರಣ ರಥೋತ್ಸವದ ವೇಳೆ ಟ್ರಾಫಿಕ್ ಸಮಸ್ಯೆಯಿಂದ ಕೊಂಚ ಮುಕ್ತಿ ಸಿಗುವಂತಾಯಿತು. ಆರಕ್ಷಕ ಇಲಾಖೆ ವತಿಯಿಂದ ಯಾವುದೇ ಅವಘಡಗಳು ನಡೆಯದಂತೆ ವಿಶೇಷ ಬಂದೋಬಸ್ತ್ ವಹಿಸಲಾಗಿತ್ತು. ಬಿಸಿಲ ಝಳವನ್ನ ಲೆಕ್ಕಿಸದೆ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ಗೋಕರ್ಣ ಮಹಾಶಿವರಾತ್ರಿ ಯಶಸ್ವಿಗೆ ಕಾರಣೀಕರ್ತರಾದರು. ನಮ್ಮ ಗೋಕರ್ಣದಲ್ಲಿ ಶಿವರಾತ್ರಿ ಜಾತ್ರೆ ಬಹಳ ಹಿಂದಿನಿಂದ ಅದ್ದೂರಿಯಾಗಿ ಬರ್ತಾ ಉಂಟು. ಅದರಲ್ಲೂ ಈ ಸಲ ಅಂತೂ ಜನ ತುಂಬ, ಮತ್ತೆ ಫಾರಿನರ್ಸ್ ಕೂಡ ಯಾವಾಗಲೂ ಎಂದಿನಂತೆ ಬರ್ತಾ ಇದ್ದಾರೆ. ನಮಗೆಲ್ಲ ಖುಷಿ. ನಾವೆಲ್ಲ ಜಾತ್ರೆ ಎಳೆದು ತೇರೆಲ್ಲ ಎಳ್ಕೊಂಡು ಬಂದಿದ್ದೀವಿ. ತುಂಬ ಧನ್ಯರಾಗಿದ್ದೀವಿ ಮಹಾಬಲೇಶ್ವರನ ರಥೋತ್ಸವದಿಂದ. ಮತ್ತು ನಿಮಗೂ ಕೂಡ ಈ ಪುಣ್ಯ ಬರಲಿ. ಇದನ್ನು ನೋಡಿಕೊಂಡು ಹೇಳಿ ನಮ್ಮದೊಂದು ಸದೋಭಿಲಾಷ. ಜೈ ಹರ ಹರ ಮಹಾದೇವ್. ಭಟ್ಕಳದಲ್ಲಿ ಹರಿಬಿಟ್ಟಿದ್ದ ವಾಟ್ಸ್ಆಪ್ ಸಂದೇಶವೊಂದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ನಡುವೆ ಮಾರಾಮಾರಿ ಉಂಟಾಗಿದ್ದು, ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೆಲ ದಿನಗಳ ಹಿಂದೆ ಕೆನರಾ ಲೋಕಸಭೆಯ ಸಂಸದರಾದ ಅನಂತಕುಮಾರ್ ಹೆಗಡೆಯವರು ನೀಡಿದ್ದ ಇಸ್ಲಾಂ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಶನಿವಾರದಂದು ಭಟ್ಕಳದ ತಂಜಿಮ್ ಸಂಸ್ಥೆ ತಾಲೂಕಿನಾದ್ಯಂತ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಬಂದ್ ಹಿನ್ನೆಲೆಯಲ್ಲಿ ಕೆಲವು ಮುಸ್ಲಿಂ ಅಧೀನದಲ್ಲಿರುವ ಹಿಂದೂಗಳ ಅಂಗಡಿಗಳು ಬಂದ್ ಆಗಿದ್ದವು. ಅದೇ ರೀತಿ ಮುಸ್ಲಿಂ ಅಧೀನದಲ್ಲಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅಂಗಡಿಯು ಬಂದ್ ಮಾಡಿದ್ದ ಕಾರಣ ಬಿಜೆಪಿ ಪಕ್ಷದ ಕಾರ್ಯಕರ್ತನೋರ್ವ ಈ ಬಗ್ಗೆ ವಾಟ್ಸ್ಆಪ್ ಸಂದೇಶವನ್ನ ಹರಿಬಿಟ್ಟಿದ್ದನು. ವಾಟ್ಸ್ಆಪ್ನಲ್ಲಿ ವ್ಯಕ್ತಿ ತೇಜೋವಧೆ ಸಂದೇಶ ರವಾನೆ ಮಾಡಿದ ಎಂಬ ಕಾರಣಕ್ಕೆ ಭಟ್ಕಳದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಠಲ್ ನಾಯ್ಕ್ ಅವರು ಬಿಜೆಪಿ ಕಾರ್ಯಕರ್ತ ತುಳಸಿದಾಸ್ ನಾಯ್ಕನ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಠಾಣೆಗೆ ಎಳೆದು ತಂದಾಗ ಬಿಜೆಪಿ ನಾಯಕರಾದ ಗೋವಿಂದ್ ನಾಯ್ಕ್, ಕೃಷ್ಣ ನಾಯ್ಕ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರೆದುರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಸಿಪಿಐ ಪ್ರಶಾಂತ್ ನಾಯಕ್ ಎರಡು ಗುಂಪಿನ ನಾಯಕರ ಮೇಲೆ ಪ್ರತ್ಯೇಕ 3 ಕೇಸು ದಾಖಲಿಸಲು ಯೋಚಿಸಿದಾದರೂ ರಾಜಕೀಯ ಒತ್ತಡದಿಂದಾಗಿ ರಾತ್ರಿ 8 ಗಂಟೆಯಾದರೂ ಕೇಸ್ ದಾಖಲು ಮಾಡದೆ ಕೋರ್ಟಿಗೂ ಹಾಜರುಪಡಿಸದೆ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿರುವುದು ಎರಡು ಗುಂಪಿನವರನ್ನ ಕೆರಳಿಸಿತು. ರೊಚ್ಚಿಗೆದ್ದ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರಕರಣದ ಬಗ್ಗೆ ಇನ್ನೂ ಸರಿಯಾಗಿ ತನಿಖೆ ಮಾಡದೆ ವಿವರಿಸದೇ ಇದ್ದುದಕ್ಕೆ ಪೊಲೀಸ್ ಠಾಣೆಯ ಎದುರು ಜಮಾಯಿಸಿ ಬಿಜೆಪಿ ಮುಖಂಡರನ್ನ ಬಿಡುಗಡೆ ಮಾಡುವಂತೆ ಘೋಷಣೆ ಕೂಗಿ ಆಗ್ರಹಿಸಿದರು. ಘೋಷಣೆ ಕೂಗುತ್ತಿರುವ ಬಿಜೆಪಿ ಕಾರ್ಯಕರ್ತರನ್ನ ಚದುರಿಸಲು ಪೊಲೀಸರು ಹರಸಾಹಸ ಮಾಡಬೇಕಾಯಿತು. ಈ ನಡುವೆ ಕಾರ್ಯಕರ್ತರ ಮೇಲೆ ಲಘು ಲಾಠಿ ಪ್ರಹಾರ ಸಹ ಮಾಡಲಾಯಿತು. ಕೊನೆಗೂ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದ ಪೊಲೀಸರು ದೂರು ಪ್ರತಿದೂರಿನಂತೆ 14 ಜನರ ಮೇಲೆ ಕೇಸ್ ದಾಖಲು ಮಾಡಿ ರಾತ್ರಿ 8:30ಕ್ಕೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಭಟ್ಕಳದ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲು ಕರೆದುಕೊಂಡು ಹೋಗುತ್ತಿರುವಾಗ ರಸ್ತೆ ಮಧ್ಯೆ ತಡೆ ಹಿಡಿದು ಕಾರ್ಯಕರ್ತರು ಬಿಜೆಪಿ ಮುಖಂಡರನ್ನ ಕೋರ್ಟ್ಗೆ ಕರೆದೊಯ್ಯದೆ ಸ್ಥಳದಲ್ಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದರು. ಅಂತ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮುಖಂಡರ ಮೇಲಿನ ಪ್ರಕರಣಕ್ಕೆ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆ. ಭಟ್ಕಳದ ಜೆಎಂಎಫ್ಸಿ ಕೋರ್ಟ್ನಿಂದ ಭಟ್ಕಳದ ಸಂಶುದ್ದೀನ್ ಸರ್ಕಲ್ ತನಕ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಂಶೀಕೃಷ್ಣ ಸ್ಥಳದಲ್ಲೇ ಮೊಕ್ಕಂ ಹೂಡಿದರೂ ಕೂಡ ಯಾರದೋ ಒತ್ತಡಕ್ಕೆ ಮಣಿದು ಏನು ನಿರ್ಧಾರ ತೆಗೆದುಕೊಳ್ಳದ ಅಸಹಾಯಕತೆಯಲ್ಲಿದ್ದರು. ಅಂತೂ ಇಂತೂ ಈ ಪ್ರಕರಣ ಸುಖಾಂತ್ಯ ಕಂಡಿದ್ದು ಇನ್ನು ಮುಂದೆ ಯಾವ ದಿಕ್ಕನ್ನ ಪಡೆಯಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಹೊನ್ನಾವರ ಲಯನ್ಸ್ ಕ್ಲಬ್ ವತಿಯಿಂದ ಸಾಧಕರಿಗೆ ಸನ್ಮಾನ ಹಾಗೂ ಹೊಸ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಹಾಗೂ ಪತ್ರಕರ್ತರಾದ ಜಿಯು ಭಟ್, ಕೃಷ್ಣಮೂರ್ತಿ ಹೆಬ್ಬಾರ್, ಸಮಾಜ ಸೇವಕ ರೈಕರ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ, ನಮ್ಮ ವೃತ್ತಿಯಲ್ಲಿ ತೃಪ್ತಿಯನ್ನು ಕಂಡಿದ್ದೇವೆ. ಸಮಾಜದಲ್ಲಿನ ಒಳಿತು ಕೆಡುಕುಗಳಿಗೆ ಸ್ಪಂದಿಸಿ ಅದನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ರೋಟರಿ ಕ್ಲಬ್ ವತಿಯಿಂದ ಸನ್ಮಾನ ಮಾಡಿರುವುದು ಅತ್ಯಂತ ಖುಷಿ ತಂದಿದೆ ಎಂದರು.
ಪಾಂಡೇಶ್ವರ ಪ್ರಶಸ್ತಿ, ನಾಮರಾವ ಪ್ರಶಸ್ತಿ, ಕರ್ನಾಟಕದ ಪ್ರಶಸ್ತಿ ಎಲ್ಲ ಕಷ್ಟವನ್ನು ಸಮಸ್ಯೆಯನ್ನು ಎದುರಿಸಿದ ಸೈನಿಕರಾದ ನಾಮರಾವ ಪ್ರಶಸ್ತಿ ಹಾಗೂ ಪಾಂಡೇಶ್ವರ ಈ ಸಂದರ್ಭದಲ್ಲಿ ಶೇಖರ್ ನಾಯ್ಕ್, ಶ್ರೀಕಾಂತ್ ಹೆಬ್ಬಾರ್, ಶಾಂತಾರಾಮ್ ನಾಯ್ಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹೂಳು ತುಂಬಿ ಮುಚ್ಚಿ ಹೋಗಿದ್ದ ಸಾಗರ ತಾಲೂಕಿನ ಅಣಲಿಕೊಪ್ಪದ ಹೊಟ್ಟೆಕೆರೆಯನ್ನ ಅಭಿವೃದ್ಧಿಪಡಿಸಲು ಸಾಗರ ನಗರಸಭಾ ಸದಸ್ಯ ಸುಂದರ್ ಸಿಂಗ್ ಹಾಗೂ ಸ್ಥಳೀಯರು ಮುಂದಾಗಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಅಣಲಿಕೊಪ್ಪ ಭಾಗಕ್ಕೆ ನೀರಿನ ಸೆಲೆಯಾಗಿದ್ದ ಹೊಟ್ಟೆಕೆರೆ ಹುಳಿನಿಂದ ತುಂಬಿ ಸುತ್ತಲೂ ಗಿಡಗಂಟಿಗಳು ಬೆಳೆದು ಮುಚ್ಚಿ ಹೋಗಿತ್ತು. ಇದನ್ನ ಮನಗಂಡ ಸ್ಥಳೀಯ ಸದಸ್ಯ ಸುಂದರ್ ಸಿಂಗ್ ಹಾಗೂ ಸ್ಥಳೀಯರ ಸಹಕಾರದಿಂದ ಕೆರೆ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಈ ಕೆರೆಯು ಸುಮಾರು 2.5 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಈ ಕೆರೆಯ ಮೇಲ್ಭಾಗದಲ್ಲಿ ಸುಮಾರು 90 ಹೆಕ್ಟೇರ್ ಅಕೇಶಿಯಾ ಪ್ಲಾಂಟೇಶನ್ ಇದ್ದು ಮಳೆಗಾಲದಲ್ಲಿ ಹರಿದು ಬರುವ ನೀರು ಕೆರೆಯನ್ನ ಸೇರುತ್ತದೆ. ಹೊಟ್ಟೆಕೆರೆಯಿಂದ ಹರಿದು ಹೋಗುವ ನೀರು ಮುಂದೆ ಗಣೇಶನಗರ ಕೆರೆಯನ್ನ ಸೇರಿ ನಂತರ ವರದಾ ನದಿ ಸೇರುತ್ತದೆ. ಹೊಟ್ಟೆಕೆರೆ ತುಂಬಿದರೆ ಅಣಲಿಕೊಪ್ಪದ ಅಕ್ಕಪಕ್ಕದ ಬಾವಿಗಳು ತುಂಬಿರುತ್ತವೆ. ಒಟ್ಟಾರೆ ಸಾಮಾಜಿಕ ಕಳಕಳಿಯಿಂದ ಈ ಕೆರೆಯ ಅಭಿವೃದ್ಧಿಗೆ ಮುಂದಾಗಿರುವ ಇವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾಗರ ತಾಲೂಕಿನ ಹೊನ್ನೆಮರಡುವಿನಲ್ಲಿ ವಿದ್ಯಾರ್ಥಿಗಳ ಸಾಹಸ ಹಾಗೂ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಎಎಸ್ಪಿ ನಿಶಾ ಜೇಮ್ಸ್ ಅವರು ಉದ್ಘಾಟಿಸಿದರು. ಪೊಲೀಸ್ ಇಲಾಖೆಯ ಬಗ್ಗೆ ನಾಗರಿಕರಲ್ಲಿರುವ ಭಯವನ್ನು ಹೋಗಲಾಡಿಸಿ ಸದಭಿಪ್ರಾಯ ಮೂಡಿಸಲು ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಸ್ಥಾಪಿಸಲಾಗಿದೆ ಎಂದು ಎಎಸ್ಪಿ ನಿಶಾ ಜೇಮ್ಸ್ ಹೇಳಿದರು. ತಾಲೂಕಿನ ಹೊನ್ನೆಮರಡುವಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ಸಾಹಸ ಸಮನ್ವಯ ಕೇಂದ್ರದ ಸಹಯೋಗದಲ್ಲಿ ನಡೆದ ವಿದ್ಯಾರ್ಥಿಗಳ ಸಾಹಸ ಮತ್ತು ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿ, ನಾಗರಿಕರ ರಕ್ಷಣೆ ಪೊಲೀಸ್ ಇಲಾಖೆಯ ಕರ್ತವ್ಯ. ಪೊಲೀಸ್ ಇಲಾಖೆ ಜನರಿಗೆ ಸಹಾಯ ನೀಡುವ ಇಲಾಖೆಯಾಗಿದ್ದರೂ ದೂರು ನೀಡುವ ಸಂದರ್ಭದಲ್ಲಿ ಠಾಣೆಗೆ ಬರಲು ಭಯ ಅವರನ್ನು ಕಾಡುತ್ತಾ ಇರುತ್ತದೆ. ಜನರಲ್ಲಿರುವ ಈ ಅಭಿಪ್ರಾಯ ಹೋಗಲಾಡಿಸಿ ಸದಭಿಪ್ರಾಯ ಮೂಡಿಸಲು ವಿದ್ಯಾರ್ಥಿಗಳು, ನಾಗರಿಕರು ಮತ್ತು ಪೊಲೀಸ್ ಇಲಾಖೆಗೆ ಕೊಂಡಿಯಾಗಿ ಕೆಲಸ ಮಾಡಬೇಕಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 2016ರ ಬಜೆಟ್ ಸ್ವರ್ಣೋದಯ ತೆರಿಗೆ ನೀತಿಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಸಾಗರದ ಸರಾಫ್ ಅಸೋಸಿಯೇಷನ್ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ. ಸಾಗರದ ಶಾರದಾಂಬ ಸಭಾಭವನದಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕ ರವಿಚಂದ್ರನ್ ಅವರ ಉಪಸ್ಥಿತಿಯಲ್ಲಿ ಜರುಗಿದ ಜನಸಂಪರ್ಕ ಸಭೆ. ಹೊನ್ನಾವರ ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಸಾಧಕರ ಸನ್ಮಾನ ಹಾಗೂ ಹೊಸ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮ. ಭಟ್ಕಳದಲ್ಲಿ ಹರಿಬಿಟ್ಟಿದ್ದ ವಾಟ್ಸ್ಆಪ್ ಸಂದೇಶವೊಂದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ನಡುವೆ ಮಾರಾಮಾರಿ. ಪರಿಸ್ಥಿತಿ ಹತೋಟಿಗೆ ಪೊಲೀಸರ ಹರಸಾಹಸ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಫೂರ್ತಿ ಟಿವಿ. ಧನ್ಯವಾದಗಳು.